ಬೇದಿ ಆದಾಗ ನಾವೇನು ಮಾಡ್ತೀವಿ, ಬೇದಿನ ತಡಿತೀವಿ. ಸ್ವಲ್ಪ ಬಾಯಿ ಕೆಟ್ಟಿದೆ ಅಂತ ಹೋಗಿ ಪಾನಿಪುರಿನೋ ಗೋಬಿನೋ ಅಥವಾ ಏನೋ ಒಂದು ಖಾರ ಐಟಮ್ ಮಾಡ್ಕೊಂಡು ತಿಂತೀರ. ಸೊ ಸಣ್ಣ ಕರಳಿನಲ್ಲಿ ಉಂಟಾಗುವಂಥ ಸಮಸ್ಯೆನೇ ಗ್ರಹಣಿ. ಸೊ ಇದರ ಲಕ್ಷಣ ಏನು? ವ್ಯಕ್ತಿ ಸುಸ್ತಾಗ್ತಾನೆ, ಹೊಟ್ಟೆ ಉಬ್ರ, ತಿಂದಿದ ತಕ್ಷಣ ಮೋಷನ್ ಓಡೋದು. ಹಾಗೆ ಅಗ್ನಿನ ಹೇಗೆ ಆಕ್ಟಿವೇಟ್ ಮಾಡ್ತೀರಾ? ಮೊದಲನೇದಾಗಿ ತೆಳುವಾದ ಆಹಾರನ ತಾವು ಸೇವಿಸಬೇಕು. ಎಷ್ಟು ದಿನ ಅಂದರೆ ಊಟದ ನಂತರ ನೀವು ನೀರು ಕುಡಿದ್ರೆ ವಿಷಕ್ಕೆ ಸಮಾನ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಮಸ್ಕಾರ, ಸಮಸ್ತ ತತ್ವಮಸಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯಕ್. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಗ್ರಹಣಿ ರೋಗದ ಬಗ್ಗೆ ತಿಳಿಸ್ಕೊಡ್ತೀನಿ, ಅಥವಾ ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಶ್ಲೋಕದ ಮುಖಾಂತರ ಇದರ ಒಂದು ನಿಧಾನ ಅಥವಾ ಯಾಕೆ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅತಿಸಾರ ನಿವೃತ್ತಿ ಅಪಿ ಮಂದಾಗ್ನೋ ರಹಿತ ಭೂಯ ಸಂಧಿ ವಾರ್ಣಿಗ್ರಹಣಂ ಅವಿದುಷೇತ್. ಅಂದರೆ ಅತಿಸಾರ, ನಾವೇನು ಮಾಡ್ತೀವಿ ತಪ್ಪಂದಾಗ, ಅತಿಸಾರೇ ನಿವೃತ್ತಿ ಅಪಿ, ಬೇದಿ ಆದಾಗ ನಾವೇನು ಮಾಡ್ತೀವಿ, ಬೇದಿನ ತಡಿತೀವಿ, ಹೋಗಿ ಬೇಗ ತೊಗೊಂಬಂದ್ಬಿಡ್ತೀವಿ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ಹಿರಿಯರು ಏನು ಹೇಳೋರು, ಬೇದಿ ಆದಾಗ ಬಿಟ್ಬಿಡ್ಬೇಕು ರೀ, ಬಾಡಿ ಆದಷ್ಟೇ ಕ್ಲೀನ್ ಮಾಡ್ಕೊಳ್ಳುತ್ತೆ. ಸೊ ನಾವು ತಡಿತೀವಿ. ತಡಿದ ತಕ್ಷಣ ಏನು ಮಾಡ್ತೀವಿ, ಸ್ವಲ್ಪ ನಾಲ್ಗೆ ಕೆಟ್ಟಿರುತ್ತೆ. ಅತಿಸಾರೇ ನಿವೃತ್ತಿ ಅಪಿ ಮಂದಾಗ್ನೋ ರಹಿತೇಶನ, ಅಂದರೆ ಇನ್ನೂ ಅಗ್ನಿ ಮಂದ ಇರುತ್ತೆ. ಅಗ್ನಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಸ್ಟವ್ ಹಚ್ಚಿದ್ರೆ ಬೆಂಕಿ ಬರುತ್ತೆ ನೋಡಿ, ಅದೇ ಥರ ನಮ್ಮ ದೇಹದಲ್ಲಿ ಅಗ್ನಿ ಕಡಿಮೆ ಆಗ್ಬಿಟ್ಟಿರುತ್ತೆ, ಫೈರ್. ಆಗ ನೀವೇನು ತಿಂದರೂ ಅದು ಡೈಜೆಸ್ಟ್ ಮಾಡ್ಕೊಳ್ಳೋಲ್ಲ. ಆಗೇನು ಮಾಡ್ತೀರಾ, ಸ್ವಲ್ಪ ಬಾಯಿ ಕೆಟ್ಟಿದೆ ಅಂತ ಹೋಗಿ ಪಾನಿಪುರಿನೋ ಗೋಬಿನೋ ಅಥವಾ ಏನೋ ಒಂದು ಖಾರ ಐಟಮ್ ಮಾಡ್ಕೊಂಡು ತಿಂತೀರ. ಆಗೇನಾಗುತ್ತೆ, ಅಗ್ನಿ ಇನ್ನೂ ಕೆಡುತ್ತೆ. ಆಗುಂಟಾಗೋದು ಕಾಯಿಲೆನೇ ಗ್ರಹಣಿ ರೋಗ. ಗ್ರಹಣಿ ಅಂದರೆ ಸಣ್ಣ ಕರಳು. ಸೊ ಸಣ್ಣ ಕರಳಿನಲ್ಲಿ ಉಂಟಾಗುವಂಥ ಸಮಸ್ಯೆನೇ ಗ್ರಹಣಿ. ಸರಿ, ಇದರ ಒಂದು ಲಕ್ಷಣಗಳೇನು? ಮುಹುರ್ಬದ್ಧ ಮುಹುರ್ದ್ರವ ಅಂದರೆ ಇದು ನಿಮ್ಮನ್ನೇ ಕನ್ಫ್ಯೂಸ್ ಮಾಡಿಬಿಡುತ್ತೆ. ಒಂದು ಸರಿ ಒಂದಿನ ನೋಡಿದ್ರೆ ಗಟ್ಟಿಯಾಗಿ ಮಲ ಬರುತ್ತೆ, ಎರಡನೇ ದಿನ ನೀರಾಗಿ ಬರುತ್ತೆ, ಮೂರನೇ ದಿನ ನೀವು ತಿಂದಿದಂಥ ಆಹಾರ ಪದಾರ್ಥಗಳು ಕಮೋಡಲ್ಲಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಕೆಲವು ಪೇಷಂಟ್ಸ್ ಹೇಳ್ತಾರೆ, ಸರ್ ಅನ್ನ ಕಾಣಿಸುತ್ತೆ. ನಿಮಗೆ ಸ್ವಲ್ಪ ಆಕ್ವರ್ಡ್ ಫೀಲ್ ಆಗ್ಬೋದು, ಅನ್ನ ಕಾಣಿಸುತ್ತೆ, ಇದು ಬೀನ್ಸು ಬೀಟ್ರೂಟ್ಗಳು ಇದೆಲ್ಲ ಕಾಣಿಸುತ್ತೆ, ಅದೇ ಬರ್ತಾ ಇರುತ್ತೆ ಅಂತ. ಇದನ್ನು ಗ್ರಹಣಿ ರೋಗ ಅಂತ ಕರಿತೀವಿ. ಇದಕ್ಕೆ ಕಾರಣ ಮೊದಲನೇ ತಿಳಿಸ್ಕೊಂಡಿದ್ದೀನಿ. ಎರಡನೇ ಕಾರಣ ಮಾನಸಿಕ ಒತ್ತಡ. ಮೂರನೇ ಕಾರಣ ಅತಿ ಹೆಚ್ಚಾಗಿ ಎಣ್ಣೆಲೆ ಕರೆದಂಥ ಆಹಾರಗಳನ್ನ ತೊಗೊಳೋದು. ಜಂಕ್ ಫುಡ್ ತಿಂದಿರ್ತಾರೆ. ನಾನು ಕೆಲವು ಪೇಷಂಟ್ಸ್ ಕೇಳ್ತೀನಿ, ಏನಿತ್ರಿ ನಿಮ್ಮದು ಜೀವನ ಶೈಲಿ ಹೆಂಗಿತ್ರಿ ಅಂದಾಗ, ಸರ್ ನಾನು ಆಲ್ಮೋಸ್ಟ್ ಚಾಟ್ಸ್ ಡೈಲಿ ತಿಂತಾಯಿದ್ದೆ. ಅದರಲ್ಲಿ ಪ್ರಮುಖವಾಗಿ ಅವ್ರು ಕೊಡೋವಂಥದ್ದು ಏನು ಚಾಟ್ಸ್ಗಳು ಅಂದರೆ ಪಿಜ್ಜಾ, ಬರ್ಗರು, ಗೋಬಿ, ಪಾನಿಪುರಿ, ಬೋಂಡಾ ಬಜ್ಜಿ, ಚಿಪ್ಸ್. ಸೊ ಸಮಸ್ಯೆ ಇರೋದು ಈ ಒಂದು ಏನು ಇಂಗ್ರೀಡಿಯೆಂಟ್ಸಿಂದ ಅಲ್ಲ, ಎಣ್ಣೆ. ತಾವು ನೋಡ್ಬೋದು, ನಾನು ಎಲ್ಲರೂ ಜನರಲೈಸ್ ಮಾಡಿ ಹೇಳ್ತಾ ಇಲ್ಲ, ತಪ್ಪಾಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಆ ಎಣ್ಣೆ ಎಷ್ಟು ಕರಗಿದೆ ಅದೇ ಎಣ್ಣೆಯಲ್ಲಿ ಕರೆದು ಕೊಡ್ತಾರೆ. ಇಲ್ಲಿಂದನೇ ಆರೋಗ್ಯದ ಸಮಸ್ಯೆ ಸ್ಟಾರ್ಟ್ ಆಗೋದು. ಸೊ ಗ್ರಹಣಿ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಸೊ ಇದರ ಲಕ್ಷಣ ಏನು? ವ್ಯಕ್ತಿ ಸುಸ್ತಾಗ್ತಾನೆ, ಹೊಟ್ಟೆ ಉಬ್ರ, ತಿಂದಿದ ತಕ್ಷಣ ಮೋಷನ್ ಓಡೋಗ್ಬೇಕು, ಎನಿ ಕಾಸ್ಟ್ ಓಡೋಗ್ಬೇಕು, ಕಂಟ್ರೋಲ್ ಆಗೋಲ್ಲ. ದಿನಕ್ಕೆ ಸರಿ ಸುಮಾರು, ಇಲ್ಲಿ ಕೆಲವೊಬ್ರು ಹೇಳ್ತಾರೆ 10ರಿಂದ 15 ಸರಿ ಮಲ ವಿಸರ್ಜನೆ ಹೋಗ್ತೀನಿ ಸರ್. ಕೆಲವು ಬಾರಿ ಹೋಗ್ಬೇಕನ್ಸುತ್ತೆ, ಹೋಗಿ ಕೂತಾಗ ಮಲ ವಿಸರ್ಜನೆ ಆಗೋದಿಲ್ಲ. ಇನ್ನು ಕೆಲವೊಬ್ರು ಏನು ಹೇಳ್ತಾರೆ, ಸರ್ ಹೋಗ್ಬೇಕು ಅನಿಸ್ತಾರೆ, ಹೋದಾಗ ಬರೀ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತಾರೆ. ಇದು ಪ್ರಮುಖವಾದ ಲಕ್ಷಣ. ಆಮೇಲೆ ಕಾಲಲ್ಲಿ ನಿಶಕ್ತಿ, ಯಾಕಂದ್ರೆ ಏನು ತಿಂತೀರ ಅದು ಬಾಡಿ ಡೈಜೆಸ್ಟ್ ಮಾಡ್ತಾ ಇಲ್ಲ. ಸತ್ವಾಂಶ ಸಾರಾಂಶ ಕಿಟ್ಟ ಭಾಗ ಎರಡು ಡಿವೈಡ್ ಆಗ್ತಾ ಇಲ್ಲ. ಅದು ದೇಹ ಕೆಲವು ಬಾರಿ ಡೈಜೆಸ್ಟ್ ಅಥವಾ ಇಂಡೈಜೆಸ್ಟ್ ಪಾರ್ಟಲ್ಲೇ ದೇಹದಿಂದ ಆಚೆ ಹಾಕ್ಬಿಡುತ್ತೆ ಏನೋ ನಾವು ತಿನ್ನೋಂಥ ಆಹಾರನ. ಆಗೇನಾಗುತ್ತೆ, ಸತ್ವಾಂಶ ಸಿಗೋದಿಲ್ಲ, ಹೀರ್ಕೊಳ್ಳಲ್ಲ. ಆಗೇನಾಗುತ್ತೆ, B12 ಕೊರತೆ ಎದುರಾಗುತ್ತೆ, ಬೇರೆ ರೀತಿಯ ವಿಟಮಿನ್ ಕೊರತೆಗಳು ಎದುರಾಗುತ್ತೆ, ದೇಹಕ್ಕೆ ಬೇಕಾದಂಥ ಶಕ್ತಿ ಅಥವಾ ಪೌಷ್ಟಿಕಾಂಶತೆ ಸಿಗೋದಿಲ್ಲ. ಇದು ಗ್ರಹಣಿ ರೋಗದ ಲಕ್ಷಣ. ಚಿಕಿತ್ಸೆ ಏನು? ಮೊದಲ ಚಿಕಿತ್ಸೆ ನಾನು ಹೇಳಿದೆ, ಅಗ್ನಿನ ನಾವು ವೃದ್ಧಿ ಮಾಡುವ, ಅಂದರೆ ಅಗ್ನಿನ ಜ್ವಾಲೆ ಏನು ಈ ಕಾಡ್ಗಿಚ್ಚಿನ ಥರ ವೃದ್ಧಿ ಮಾಡ್ಕೋಬಾರ್ದು. ಅತಿಯಾದರೆ ಎಲ್ಲವೂ ಅಮೃತವೂ ವಿಷ. ಹಾಗೆ ಅಗ್ನಿನ ಹೇಗೆ ಆಕ್ಟಿವೇಟ್ ಮಾಡ್ತೀರಾ? ಮೊದಲನೇದಾಗಿ ತೆಳುವಾದ ಆಹಾರನ ತಾವು ಸೇವಿಸಬೇಕು. ಎಷ್ಟು ದಿನ? 45 ದಿನ. ಇದು ಅಗ್ನಿ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ತೀರಾ? ಪೊಂಗಲ್, ಕಿಚಡಿ ಅಥವಾ ರವೆ ಗಂಜಿ ಈ ರೀತಿಯಾದ, ಅಥವಾ ಅಕ್ಕಿ ಗಂಜಿ, ಇದನ್ನು ದಿನಕ್ಕೆ 2 ಬಾರಿ ಸೇವಿಸಿ, 1 ಬಾರಿ ಹಣ್ಣುಗಳನ್ನ ಸೇವನೆ ಮಾಡ್ತಾ ಬನ್ನಿ, ಅಗ್ನಿ ದೀಪನ ಆಗುತ್ತೆ. ಶುಂಠಿ ಅತ್ಯದ್ಭುತವಾದಂಥ ಮನೆ ಮದ್ದು ಅಂದರೆ ನಿಮ್ಮ ಅಡುಗೆ ಇದು ಕಿಚನಲ್ಲಿ ಸಿಗುವಂಥದ್ದು ಶುಂಠಿಯ ರಸಕ್ಕೆ ಸ್ವಲ್ಪ ಸೈಂಧವ ಲವಣ ಮಿಶ್ರಣ ಮಾಡಿ ತಗೊಳ್ಳೋದ್ರಿಂದಲೂ ಕೂಡ ಗ್ರಹಣಿ ರೋಗ ನಿಯಂತ್ರಣಕ್ಕೆ ಬರುತ್ತೆ, ತಮ್ಮ ಅಗ್ನಿ ದೀಪನವಾಗುತ್ತೆ. ಇದು ಇನ್ನು ಎರಡನೇ ದಿನ ಅಂದರೆ ಹಿಂಗನ್ನು ಮಜ್ಜಿಗೆಯ ಜೊತೆ
ಉಪಹಾರದ ನಂತರ ಸೇವನೆ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ಅಗ್ನಿ ಹತೋಟಿಗೆ ಬರುತ್ತೆ. ಇದಲ್ಲದೆ ಊಟದ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನು ತಗೊಳ್ತಾ ಬರಬೇಕು. ಊಟದ ನಂತರ ಭೋಜನ ಮಂತೆ ವಾರಿ ವಿಷಂ, ಅಂದರೆ ಊಟದ ನಂತರ ನೀವು ನೀರು ಕುಡಿದ್ರೆ ವಿಷಕ್ಕೆ ಸಮಾನ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ ನಮ್ಮ ಆಚಾರ್ಯರು. ಅದಕ್ಕೆ ಊಟವಾಗಿ 1-2 ತಾಸು ಅಥವಾ 2 ಗಂಟೆ ನಂತರ ನೀರನ್ನು ಸೇವನೆ ಮಾಡ್ತಾ ಬರಬೇಕು. ಇದರ ಜೊತೆಯಲ್ಲಿ ಎಣ್ಣೆಯಲ್ಲಿ ಕರೆದ ಆಹಾರ, ಖಾರ ಐಟಮ್ಗಳನ್ನ ಸೇವನೆ ಮಾಡಬಾರ್ದು. ಹೀಗೆ 45 ದಿನ ತಾವು ಪಾಲನೆ ಮಾಡಬೇಕು. ಇದರ ಜೊತೆ ಬೇಕಾದರೆ ಒಂದು ಸ್ವಲ್ಪ ರಾಗಿಯನ್ನು ಕೂಡ ಮಾಲ್ಟ್ ಮಾಡಿ ತಗೋಬೋದು. ಸೊ ಇದರಿಂದ ಗೃಹಿಣಿ ರೋಗ ಹತೋಟಿಗೆ ಬರುತ್ತೆ. ಇನ್ನು ಮನೆ ಮದ್ದು ವಿಷಯ ಬರ್ತೀನಿ. ಬಿಲ್ಪತ್ರೆ ಚೂರ್ಣ ನೀವು ಮಾರ್ಕೆಟಲ್ಲಿ ಸಿಗುತ್ತೆ ವೀಕ್ಷಕರೇ, ಬಿಲ್ವ ಚೂರ್ಣ ಅಂತ ಸಿಗುತ್ತೆ. ಹೋದರೆ ಪ್ರಯೋಗ ಮಾಡಿ. 1 ಚಮಚ ತೊಗೊಬನ್ನಿ, ಮಜ್ಜಿಗೆ ಜೊತೆ ಮಿಶ್ರಣ ಮಾಡಿ ಬೆಳಗ್ಗೆ ರಾತ್ರಿ ಊಟ ಆದಮೇಲೆ ತೊಗೊಳ್ತಾ ಬನ್ನಿ. ಸ್ವಲ್ಪ ಗೃಹಿಣಿ ರೋಗ ಹತೋಟಿಗೆ ಒಂದು ಹಂತಕ್ಕೆ ಬರ್ಬೋದು. ಹಂತಕ್ಕೆ ಏನು ಬಂದಿಲ್ಲ ಅಂದರೆ ಹತೋಟಿಗೆ ನೀವು ಕರೆ ಮಾಡಿ ಕ್ಲಿನಿಕ್ಗೆ ಬಂದು ಭೇಟಿ ಮಾಡ್ಬೋದು. ಇದಿಷ್ಟು ಗೃಹಿಣಿ ರೋಗದ ಬಗ್ಗೆ. ಜೊತೆಯಲ್ಲಿ ತಾಮ್ರದಲ್ಲಿ ನೆನೆಸಿಟ್ಟ ನೀರನ್ನು ಕುಡಿತಾ ಬನ್ನಿ. ನಾರಿನಂಶ ಇರೋ ಆಹಾರ ತಗೊಳ್ಳಿ. ಬೇದಿ ಆದಾಗ ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಸ್ವಲ್ಪ ಬಾಡಿ ಕ್ಲೀನ್ ಆಗಲಿ, ಆಮೇಲೆ ನಿಧಾನಕ್ಕೆ ಲೈಟ್ ಫುಡ್ ತೊಗೊಂಡು ಸಾಲಿಡ್ ಫುಡ್ಗೆ ಬನ್ನಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಆ ಸಂಚಿಕೆಯನ್ನು ವೀಕ್ಷಿಸಬೇಕಾದ್ರೆ ನಮ್ಮ ತತ್ವಮಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ ವೀಕ್ಷಕರೇ.